ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ ಬೈಕ್ ಆಕ್ಸೆಸರೀಸ್ ನಾನು ಹೇಳಿದ್ದೆ, ಜೊತೆಗೆ ಪಾಡ್ಕಾಸ್ಟ್ ಹೇಳಿದ್ದೆ. ಇವತ್ತು ನಮ್ಮ ಹತ್ರ ಒಂದು ಸೇಮ್ ಟು ಸೇಮ್ ಡಾಕರ್ ಏನಿದೆ ಅದೇ ರೀತಿ ಒಂದು KTM ಪ್ಲಸ್ ನನ್ನ ಜೊತೆ ಇವತ್ತು ಮಿಕ್ಕಿ ಇದ್ದಾರೆ. ಅವ್ರ ಜೊತೆ ನಾನು ಆ ಆಕ್ಸೆಸರೀಸ್ನ ಕೇಳ್ತಾ ಹೋಗ್ತೀನಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ತಡ ಮಾಡೋದು ಬೇಡ, ಬನ್ನಿ. ಸೊ ಸ್ನೇಹಿತರೆ, ನಾನು ಹೇಳ್ದಂಗೆ ಮಿಸ್ಟರ್ ಮಿಕ್ಕಿ ನಮ್ಮ ಜೊತೆ ಇದ್ದಾರೆ. ಹಾಯ್ ಮಿಕ್ಕಿ. ಹಾಯ್. ಸೊ ಇವತ್ತು ಮಿಕ್ಕಿಯವರು ನಮ್ಮ ಹತ್ರ ಇವತ್ತು ಒಂದು ಡಾಕರ್ ಅಂತ ನಾನು ಏನು ಹೇಳಿದೆ ಅದೇ ಸೇಮ್ ಟು ಸೇಮ್ KTM ಅಡ್ವೆಂಚರ್ ಏನಿದೆ ನಮ್ಮ ಜೊತೆ ಇದೆ. ಸೊ ನಮ್ಮ ಮಿಕ್ಕಿಯವರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಬನ್ನಿ ಕೇಳೋಣ. ಸೊ ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಂಗೆ ಅಂದರೆ ಇದು KTM ಬಂದು ಆ್ಯಕ್ಚುಲಿ ಅಡ್ವೆಂಚರು. ಇದು ಬಂದು ಇವರ ಅಣ್ಣ ಮಿಕ್ಕಿಯವರ ಅಣ್ಣ ಏನು ಸಂತೋಷ್ ಇದ್ದಾರೆ, ಅವರು ರೆಡಿ ಮಾಡಿಸಿರೋ ಮಾಡಿಫೈಡ್ KTM 390 ಇದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ, ಬನ್ನಿ ಕೇಳೋಣ. ಸೊ ಮಿಕ್ಕಿಯವರೇ ಹಾಯ್. ಹಾಯ್. ಸೊ ಯು ಗೈಸ್ ಆಲ್ ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇದು ಬಂದು ಲೈಕ್ ಡಾಕರ್ ಅಂತ ಒಂದು ಏನು ಬೈಕ್ ಇದೆ. ಸೊ ಆ ಒಂದು ಥೀಮ್ ಬೇಸಿಸ್ ಮೇಲೆ ಸಂತೋಷ್ ಅವರು ಮಾಡಿಸಿರೋದು. ಈ ಥರ ವೆಹಿಕಲ್ ನಿಮಗೆ ಬ್ಯಾಂಗ್ಳೂರಲ್ಲಿ ಸಿಗೋದು ಇಟ್ಸ್ ಅ ವೆರಿ ರೇರ್ ಆ್ಯಕ್ಚುಲಿ. ಓಕೆ, ನೋಡ್ತಾ ಇದ್ದೀರಾ, ಎಕ್ಸಾಸ್ಟ್ ಆಗಿರ್ಬೋದು. ಓಕೆ, ದೆನ್ ಅದಕ್ಕೆ ಸಪೋರ್ಟಿಂಗ್, ದೆನ್ ಸಸ್ಪೆನ್ಷನ್. In the suspension we have changed. ಓಕೆ, ಸಸ್ಪೆನ್ಷನ್ ಚೇಂಜ್ ಆಗಿದೆ. Suspension. Then we have changed the fog lamp. Almost 3 fog lamps we changed it. ಇದು ಮ್ಯಾಟ್ ಡಾಗ್ ಅನ್ಸುತ್ತಲ್ಲ? Mad Dog we settled for Mad Dog. ಓಕೆ, Because the other 2-3 was not good, so we settled for Mad Dog. Then Okay. we have camera. Then we have ಸೊ ಇಲ್ಲಿ ಕ್ಯಾಮ್ರಾನು ಫಿಕ್ಸ್ including ಮಾಡಿಸಿ, recording. ಇನ್ಕ್ಲೂಡಿಂಗ್ ರೆಕಾರ್ಡಿಂಗ್. ಓಕೆ, We ನೈಸ್. have GPS display here, which is placed. ಸೊ ಮಿಕ್ಕಿಯವರೇ ಹೇಳ್ತಾ ಇದ್ರಿ, ಇದು ಡಿಸ್ಪ್ಲೇ ಏನು ಅಂತ ಗೊತ್ತಾಗ್ಲಿಲ್ಲ. I'll on it and show it to you. ಪ್ಲೀಸ್. It's a completely GPS display. ಓಕೆ You can record the front and the rear camera. ಓಕೆ So this can give you more visibility. Sometimes you cannot record through your cameras, which is mounted through helmet. So Okay. this has got multiple options for you. Now everybody's got this in the market. ಓಕೆ So we actually imported from China and we fixed it up. ನೈಸ್. ಇದ್ರದ್ದು ಸ್ಪೆಸಿಫಿಕೇಶನ್ ಇಲ್ಲ ಫೀಚರ್ಸ್ ಏನಾದರೂ ತೋರ್ಸೋಕ್ಕಾಗತ್ತಾ? It's just like a Android auto system. Once it connects to Bluetooth, you'll have all the features in this. So it's Okay. got a navigation system. It's got recording system. ಇದೆಲ್ಲಿ ಬ್ಯಾಕ್ ಇದೆಯಾ ಕ್ಯಾಮ್ರಾ? Yeah, back in. ಓ ಮೈ ಗಾಡ್. You can go see there. I'll stand here. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಕ್ಲಾರಿಟಿ ಅಂತ ಆಸಮ್ ಆಗಿದೆ. ಸೊ ಫ್ರಂಟ್ ಟು ಬ್ಯಾಕ್ ಎರಡು ಕ್ಯಾಮ್ರಾನು ಈ ಡಿಸ್ಪ್ಲೇಲಿ ಬರುತ್ತೆ, ಬ್ಲೂಟೂತ್ ಕನೆಕ್ಷನ್ ಇದೂ ಬರುತ್ತೆ. Built-in recording up to 1 TB. ಓಕೆ, So it's got record option, capture option, lock record system. So it has got multiple options which you can use it. See GPS, recording system. ಗ್ರೇಟ್. ಸೊ ಕಂಪ್ಲೀಟ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಲೈಕ್ ನ್ಯಾವಿಗೇಷನ್ ಸೇಮ್ ನಮಗೆ ಕಾರಲ್ಲಿ ಏನು ಬರುತ್ತೆ ಸೇಮ್ ಟು ಸೇಮ್ ನಿಮ್ಮ ಬೈಕ್ಗೆ ಅದನ್ನು ಹಾಕೊಬೋದು. ಸೊ ಇವನ್ ಮ್ಯೂಸಿಕ್ ಪ್ಲೇ ಆಗುತ್ತೆ ಅದರಲ್ಲಿ. Can we play the music? Yeah, you can play even music. You can connect it through Bluetooth and play music. Great.
ಸೊ ಈ ಒಂದು ಏನು ಇದಿದೆ, ಸೊ ಇದು ನಮ್ಮಲ್ಲಿ ಸಿಗುತ್ತಾ? This is QHD display. You will get it, but we have starting price from 12,000 onwards for this display, which doesn't give you high quality, but it covers basic features of GPS features. It covers. So This is a QHD display. ಓಕೆ, So this is almost 9 inches. 9 inches. 9 inches. So if you want a basic one from 5.5 inch we have, it starts from 12,000 onwards. 12,000. ಸೊ ಇದ್ರದ್ದು ಏನು ಕಾಸ್ಟ್ ಆಗುತ್ತೆ? This will cost you approximately 22,000 because this has got a QHD display and higher definition of camera clarity. ಎಕ್ಸಾಕ್ಟ್ಲಿ. ಸೊ ಇನ್ ಕೇಸ್ ನಮ್ಮ ವ್ಯೂವರ್ಸು ಇಲ್ಲ ಅವ್ರ ಫ್ರೆಂಡ್ಸು ಬೈಕರ್ಸ್ ಈಗ ಈ ಒಂದು ಇದು ನನಗೆ ಡಿಸ್ಪ್ಲೇ ಬೇಕು ಅಂತಂದ್ರೆ ಸಿಗುತ್ತಾ? Yeah, and they can place an order. We will definitely ship them also, no, not an issue. ಸೊ ಎಷ್ಟು ದಿನದಲ್ಲಿ ಸಿಗ್ಬೋದು? We have stock in our stock. Within 3 days we'll start doing the shipping also. ಸೊ 3 to 6 days ಮ್ಯಾಕ್ಸಿಮಮ್ ವೀಕ್ ವೀಕಲ್ಲಿ ಸೊ ಇದು ನಮಗೆ ಸಿಗುತ್ತೆ. Yes. ಗ್ರೇಟ್. ಸೊ ಸ್ನೇಹಿತರೆ, ಎಸ್. And another thing, Fuel Excel, it's very common here, which we have put. That's everything available. ಸೊ ಫ್ಯೂಯಲ್ ಎಕ್ಸ್ ಇದೆ. ಸೊ ವಾಟ್ ಇಸ್ ದ ಯೂಸ್ ಆಫ್ ಫ್ಯೂಯಲ್ ಎಕ್ಸ್? ಏನು ಯೂಸ್ ಆಗುತ್ತೆ ಫ್ಯೂಯಲ್ ಎಕ್ಸ್ ಇಂದ? ಕೆಲವು ಜನಕ್ಕೆ ಗೊತ್ತಿರಲ್ಲ ಮಿಕ್ಕಿಯವ್ರು ಆ್ಯಕ್ಚುಲಿ. ಸೊ ನನಗಾಗಲಿ ನಿಮ್ಗಾಗಲಿ ಗೊತ್ತಿರುತ್ತೆ. ಸೊ ಬೈಕರ್ಸ್ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಹೊಸದಾಗಿ ಬೈಕ್ ತೊಗೊಂಡಿರೋರು ಆ ಒಂದು ಜನ್ರೇಷನ್ಗೆ ಅದು ಗೊತ್ತಾಗಿರಲ್ಲ, ಮೀನ್ಸ್ ಫ್ಯೂಯಲ್ ಎಕ್ಸ್ ಏನಂತ. Due to the norms, Okay. emission norms, ಓಕೆ, there are certain companies has to control the pollution, and that will disturb the engine flow of the petrol. So Okay. this Fuel X will control the entire engine system ಓಕೆ, to go through the petrol. So Great. this people say sometimes lagging issue, stalling issue. So this will control those issues. This is an aftermarket. But again, now these days some bikes already with ECM built company itself is giving update. It's not required. ಓಕೆ, But in case if your vehicle is having some stalling issue or anything, Okay. use this one. But again, consult your vehicle engineer or technician and install it. Blindly just don't go and install it. It won't work on some vehicles. We have another vehicle which we installed and it got flopped on trial. Oh. We'll cover that on another video. ಗ್ರೇಟ್. ಮತ್ತೆ ನಾನು This is working perfectly. ಸೊ ಈ ವೆಹಿಕಲ್ಗೆ ಫ್ಯೂಯಲ್ ಎಕ್ಸು. ಸೊ ಇಫ್ ಯು ಗೈಸ್ ಹ್ಯಾವ್ ನಿಮ್ಮ ಹತ್ರ ಏನಾದರೂ ಈ ಒಂದು KTM ಇದ್ದರೆ ಫ್ಯೂಯಲ್ ಎಕ್ಸು ಆಗುತ್ತೆ. ಮತ್ತು ಒನ್ ಮೋರ್ ಥಿಂಗ್, ನಾನು ನಿಮ್ಮ ಜೊತೆ ಮಾತಾಡಬೇಕಾರೆ ಮಿಕ್ಕಿ ಇಲ್ಲೇನೋ ಒಂದು ಬಟನ್ ಟೈಪ್ ಇದೆ, ಬಟ್ ನನಗೆ ಏನೋ ಗೊತ್ತಾಗಲಿಲ್ಲ. Fog lamp. This is Alpha series fog lamp. ಓ, Very bright, almost brighter than the cars. ಸೊ ಇದು ಸಿಂಗಲ್ ಮೋಡ್ ಇದೆ ಅಲ್ಲ ಡ್ಯುಯಲ್ ಮೋಡ್ ಎಲ್ಲೋನು ಬರುತ್ತೆ ಅದರಲ್ಲಿ? We have covers For fog. filters. We have filters. ಓಕೆ, So for fog lamp, we have fog filters which you can mount it in this. This is you have a rubber coating. ಓಕೆ. So you just have to put the fog lamp. ಸೊ ಅದನ್ನ ಅಡ್ಜಸ್ಟ್ ಮಾಡ್ಬೋದು, Yes. ಏನು ಇಶ್ಯೂಸ್ ಇಲ್ಲ. ಗ್ರೇಟ್. But ಸೊ in ನೀವು this major, what we have done is the wrapping of this vehicle. ಎಸ್, Then we installed this premium Mad Dog lights. ಓಕೆ, Then we have changed the silencer and the air filter and the suspension. So which is very adjustable and it's got rebounding features. ಓಕೆ. ಸೊ ಈ ಒಂದು ಎಕ್ಸಾಸ್ಟ್ ಏನಿದೆ, This is aftermarket exhaust, but Okay. this is approved because we have not removed the DB killer. ಓಕೆ, DB ಕಿಲ್ಲರ್ ರಿಮೂವ್ ಮಾಡ್ದೇನೆ ಹಾಗೆ ಡೈರೆಕ್ಟ್ ಆಗಿ ನೀವು Yes. ಅದನ್ನ ಇನ್ಸ್ಟಾಲ್ It's ಮಾಡಿಸಿದ್ರೆ? just a plug and play, ಓಕೆ, so you don't need to do anything. Once this has been tampered, then you'll have an issue. So we have retained the stock sound. ಸೊ ಇದ್ರದ್ದು ಕಾಸ್ಟ್ ಅಪ್ರಾಕ್ಸಿಮೇಟ್ ಆಗಿ ಎಷ್ಟಾಗ್ಬೋದು? That I don't know. I need to speak with my brother because he got it done. ಓಕೆ, ನಾವು ಎಕ್ಸಾಸ್ಟ್ ನೋಡಿದಾಗ ಎಲ್ಲರಿಗೂ ವ್ಯೂವರ್ಸ್ಗೆ ಬೈಕರ್ಸ್ಗೆ ಒಂದು ಇದ್ರದ್ದು ಹಾರ್ಟ್ ಬೀಟ್ ಕೇಳಬೇಕು ಅಂತ ಇಷ್ಟ ಆಗುತ್ತೆ. ಸೊ ಇದ್ರದ್ದು ತಂಪ್ ಹೇಗೆ ಬರುತ್ತೆ ಸ್ವಲ್ಪ ತೋರಿಸ್ತೀರಾ? Another thing, we have complete GPS fixed into this bike. ಗ್ರೇಟ್. ಸೊ ಕಂಪ್ಲೀಟ್ GPS ಇದು, Complete GPS. ಯಾರೇ ಏನೇ ಇದು ಮಾಡಿದ್ರು ಸೊ ನೋಟಿಫಿಕೇಶನ್ ಹೊರಟೋಗುತ್ತೆ. Turn by turn. Once we even start the bike, Okay. we get the message notification. Oh. Turn by turn. ಸೊ ಅದೇನೇ ಈಗ ನೀವು ಜಸ್ಟ್ ಲಾಕ್ ಇದು ಮಾಡಿದಾಗ ಸಂತೋಷ್ ಅವ್ರು ನಿಮಗೆ ಕಾಲ್ ಮಾಡಿದ್ರು, ರೈಟ್? ಸೊ ಸ್ನೇಹಿತರೆ, ಈ ಗಾಡಿ ಏನಿದೆ ಕಂಪ್ಲೀಟ್ಲಿ ಟ್ರ್ಯಾಕಿಂಗ್ ಸಿಸ್ಟಮಲ್ಲಿದೆ, With recording. ವಿತ್ ರೆಕಾರ್ಡಿಂಗ್ ಇದೆ. ಸೊ ಯಾರೇ ಈ ಗಾಡಿನ ಇನ್ ಕೇಸ್ ಓಪನ್ ಮಾಡಬೇಕು, ಇನ್ನು ಟಚ್ ಮಾಡಿದ್ರು ಅಷ್ಟೇ. Even if they touch, it will give us alert. It has got motion sensors. It has got motion sensors. ವಾವ್. Which we have built into the GPS. ಓಕೆ, If somebody shakes the vehicle like this hard, we will get immediate message.
ಸೊ ಸ್ನೇಹಿತರೆ, ಮಿಕ್ಕಿಯವರು ಹೇಳ್ದಂಗೆ ಈ ಗಾಡಿನ ಜಸ್ಟ್ ಟಚ್ ಮಾಡಿದ್ರೆಲ್ಲ ಸ್ವಲ್ಪ ಹಾರ್ಡಾಗಿ ಶೇಕ್ ಮಾಡಿದ್ರು ಇಮಿಡಿಯೇಟಾಗಿ ನೋಟಿಫಿಕೇಶನ್ ಹೋಗುತ್ತೆ. ಸೊ ಇದು GPS ಟ್ರ್ಯಾಕರಲ್ಲಿದೆ. ಸೊ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಬನ್ನಿ ಎಕ್ಸಾಸ್ಟ್ ನೋಟ್ ಹೇಗಿದೆ ಫಸ್ಟು ಕೇಳೋಣ. ಮಿಕ್ಕಿಯವರೇ ಪ್ಲೀಸ್. ಸೊ ಫ್ರೆಂಡ್ಸ್, ನೋಡಿದ್ರೆ ಎಕ್ಸಾಸ್ಟ್ ನೋಟ್ ಹೇಗಿತ್ತು ಅಂತ. ಸೊ ಇದು ಎಕ್ಸಾಸ್ಟ್ ನೋಟು ಈ ಥರ ಬರುತ್ತೆ. ಇದು ಆಫ್ಟರ್ ಮಾರ್ಕೆಟ್. ಅವ್ರು ಹೇಳ್ದಂಗೆ ಜಸ್ಟ್ ಪ್ಲಗ್ ಇನ್ ಪ್ಲೇ ಇದು ಬರುತ್ತೆ. ಓಕೆ, ದೆನ್ ಅಗೈನ್ ಹಿಂದೆ ಬಂದರೆ ಸೊ ಇಲ್ಲೊಂದು ಬ್ಯೂಟಿಫುಲ್ ಒಂದು ಲಗೇಜ್ ಹಾಕ್ಸಿದ್ದಾರೆ. ಸೊ ನಾನು ನೋಡ್ದಂಗೆ ನಾವು ಲಾಸ್ಟ್ ಟೈಮು ಮಡಿಕೇರಿಗೆ ಹೋಗಿದ್ವಿ. ಮಡಿಕೇರಿಗೆ ಹೋದಾಗ ಆಲ್ಮೋಸ್ಟ್ ಅದು ಕ್ಲಾತ್ಸು, ಕ್ಯಾಮ್ರಾ, ಆಕ್ಸೆಸರೀಸು ಎಲ್ಲದನ್ನು ಫಿಟ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಎಕ್ಸ್ಟ್ರಾ ಏನಿದೆ ಅಲ್ಲ. ಎಸ್, Could have this KTM bikes, which we have faced the issue was with the mirrors. ಓಕೆ So we changed the mirrors of Husqvarna. It's not KTM's mirror. ಓಕೆ We changed to Husqvarna because it doesn't make any vibration or sound, anything. ಸೊ ವೈಬ್ರೇಷನ್ ಏನು ಬರಲ್ಲ ಇದು. Yeah. ಸೊ ಇದು KTM's ಅಲ್ಲ ಎಕ್ಸಾಕ್ಟ್ಲಿ. ಸೊ ಇದು KTM's ಅಲ್ಲ, ಇದನ್ನು ಚೇಂಜ್ ಮಾಡಿರೋದು. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಇವನ್ ಇದರದ್ದು ಸ್ಟಿಕರಿಂಗ್ ಇರ್ಬೋದು. ಸೊ ಲೆಟ್ಸ್ ಕಮ್ ಟು ಸ್ಟಿಕರಿಂಗ್ ಪಾರ್ಟ್. ಸೊ ಇದು ಹೇಗೆ ಐಡಿಯಾ ಬಂತು ಲೈಕ್ ಸಂತೋಷ್ ಅವ್ರಿಗೆ? ಎನಿ KTM has one lot of Dakar addition. So they were Red Bull were official sponsors for them. So Okay. my brother saw few images from Dakar and he got this done. So there's only one vehicle for now which has been wrapped into this Dakar edition. ಓಕೆ. ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಡಾಕರ್ ಸಿಂಬಲ್ ಇಲ್ಲಿದೆ. ಸೊ ಮುಂದೇನೋ ಹಾಕಿದ್ದಾರೆ ನೋಡಿ ಇಲ್ಲಿ ಡಾಕರ್. ಸೊ ನಿಮ್ಮ ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಸ್ಟಿಕ್ಕರ್, ತುಂಬ ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಸೊ ನೀವು ಬ್ಯಾಂಗ್ಳೂರಲ್ಲಿ ಹುಡುಕಿದ್ರೆ ನಿಮ್ಗೆ ಸಿಗಲ್ಲ. ಇದು ಫಸ್ಟ್ ವೆಹಿಕಲ್ ಆ್ಯಕ್ಚುಲಿ ಈ ಲೆವೆಲ್ಗೆ ಒಂದು ಸ್ಟಿಕರಿಂಗ್ ಮಾಡಿಸಿ. ಮತ್ತು ಈಗ ನಾವೇನು ಒಂದು ಆಕ್ಸೆಸರೀಸ್ ಎಲ್ಲ ನೋಡಿದ್ವಿ, ಫಿಟ್ಮೆಂಟು, ಸೊ ಕ್ಯಾಮ್ರಾಸು. ಸೊ ನಿಮ್ಗೆ ಈ ಗಾಡೀಲಿ ಜಸ್ಟ್ ನೀವು ಈ ಗಾಡಿ ಮುಂದೆ ಬಂದು ನಿಂತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಏನೇನು ಮಾಡಿಫಿಕೇಷನ್ ಆಗಿದೆ ಈ ಗಾಡೀಲಿ ಅಂತ. ಮೇಯ್ನಾಗಿ ನೋಡಿ, ಎಲ್ಲ ಸ್ಟಿಕ್ಕರ್ ಇದ್ರೂ ಎಲ್ಲೇ ಇರೋ ಹೇಗೆ ಇರೋ, ಕರ್ನಾಟಕದವನಾಗಿರೋ, ಕನ್ನಡಿನಾಗಿರೋ. ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ನನಗೆಲ್ಲ ಸ್ಟಿಕ್ಕರಲ್ಲಿ ಇದು ತುಂಬ ಇಷ್ಟ ಆಗಿದೆ. ಯಾಕಂದರೆ ತುಂಬ ಜನ ಮಿಕ್ಕಿ ಎಲ್ಲ ಬೈಕ್ನ ಲೈಕ್ ಕಂಪ್ಲೀಟಾಗಿ ಸ್ಟಿಕರಿಂಗ್ ಮಾಡಿಸ್ತಾರೆ. ಬಟ್ ಸಂತೋಷ್ ಅವರು ಎಸ್, ನಾನೊಬ್ಬ ಕನ್ನಡಿಗ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನೀವು ಕ್ಯಾರಿಯರ್ ನೋಡ್ಬೋದು, ಈಗ ಇದನ್ನು ಹಾಕ್ಸಿದ್ದಾರೆ. ಸೊ ಈ ಒಂದು ಲಗೇಜ್ ಇದೆಯಲ್ಲ, They put Blockbuster brand itself. ಓಕೆ ಓಕೆ. Maximum we've used all premium accessories. ಸೊ ಇದೇನು ಕಾಸ್ಟ್ ಆಗ್ಬೋದು ನಿಮಗೆಲ್ಲ ಕಾಸ್ಟ್ ನಕಲ್ ಗಾಡದು? That you'll get it depends on the service places where they sell it. ಓಕೆ, ದಟ್ಸ್ ಗ್ರೇಟ್. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇವನು ಅಷ್ಟೇ. ಈಗ ನೋಡಿ ನೆಕ್ ಇರ್ಬೋದು, ನೆಕ್ಕು ಅಷ್ಟೇ ಎಷ್ಟು ಪ್ರೊಟೆಕ್ಟಿವ್ ಆಗಿ, ಎಷ್ಟು ನೀಟಾಗಿ ಗಾಡಿನ ಒಂದು ಬೈಕ್ ಲವರ್ ಹೇಗೆ ಲೋ ಮಾಡ್ಬೋದು. Tire monitor sensor. ಸೊ ಇದು ಮಾನಿಟರ್ ಮಾಡುತ್ತೆ ಏರ್ ಪ್ರೆಷರ್ನ Yes. ಮಾನಿಟರ್ ಮಾಡೋಂಥ So ಸೆನ್ಸರ್. that will be showing here in the display. ಸೊ ಇದು ಇಲ್ಲಿ ತೋರಿಸುತ್ತೆ. ನಾವೀಗ ಕಾರಲ್ಲಿ TPMS ಏನು ನೋಡ್ತೀವಿ, ಆ್ಯಸ್ ಇಟ್ ಈಸ್ ಆ ಸೆನ್ಸರು ನಿಮಗೆ ಟೈರ್ ಪ್ರೆಷರ್ನ ಇಲ್ಲಿ ತೋರಿಸುತ್ತೆ. ಈವನ್ ನೀವು ಬ್ಯಾಕಲ್ಲೂ ನೋಡ್ಬೋದು, ಪಾಸಿಬಲ್ ಇಲ್ಲೊಂದಿದೆ. Yeah, even behind here. ಓಕೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಸೊ ಸ್ನೇಹಿತರೆ ನೋಡಿದ್ರಿ ನಮ್ಮ ಡಾಕರ್ ಎಡಿಷನ್ KTM 390 ಏನಿದೆ. ಸೊ ಇದು ಸಂತೋಷ್ ಅಂದರೆ ಮಿಕ್ಕಿಯವರ ಅಣ್ಣನವರ ಒಂದು ಗಾಡಿ. ಇನ್ ಕೇಸ್ ನಿಮ್ಗೇನಾದರೂ ಈ ಥರ ಒಂದು ನಿಮ್ಮ KTMನ ಮಾಡಿಫಿಕೇಷನ್ ಮಾಡಬೇಕು ಅಂದರೆ ನಂಬರ್ನ ಕೆಳಗೆ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವೆಹಿಕಲ್ನ ಈ ಥರ ಮಾಡಿಸ್ಬೋದು. ಬೈಕರ್ಸ್ಗೆ ಈ ಥರ ಒಂದು ಬೈಕು ಸೆಟಪ್ ಏನು ಮಾಡಿಯಾರಲ್ಲ, ಆಸಮ್. ನನಗೇನೆ ತುಂಬ ಖುಷಿ ಆಗುತ್ತೆ. ವಿಡಿಯೋ ಆದಮೇಲೆ ಇದ್ರದ್ದೊಂದು ರೈಡ್ ನಾನು ನಿಮ್ಗೆ ತೋರಿಸ್ತೀನಿ, ಖಂಡಿತ ತೋರಿಸ್ತೀನಿ. ಈಗ ನಮ್ಮ KTM 390 ಆಯಿತು, ನೆಕ್ಸ್ಟು ಟ್ರಯಂಪ್ ಒಂದಿದೆ, ಬನ್ನಿ ಅದನ್ನು ನೋಡೋಣ.
ಸೊ ಫ್ರೆಂಡ್ಸ್, ಆವಾಗಲೇ ನಾನು KTM 390 ನಮ್ದು ಏನಿದೆ ಅದನ್ನು ತೋರಿಸ್ದೆ. ಈಗ ನಮ್ಮ ಒಂದು ಸ್ಕ್ರ್ಯಾಂಬ್ಲರ್ ಏನಿದೆ 400X, ಇದ್ರದ್ದು ಯೂಸೇಜ್ ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾಕಂದರೆ ನಾವು ಲಾಸ್ಟ್ ಟೈಮು ಮಡಿಕೇರಿಗೆ ತೊಗೊಂಡೋದಾಗ ನಾನೇ ತುಂಬ ಕನ್ಫ್ಯೂಸ್ ಆದೆ. ಸೊ ಅದಾದಮೇಲೆ ಸಂತೋಷ್ ಅವರು ಅದನ್ನು ಒಂದು ಆಫ್ ರೋಡ್ ಒಂದು ರೈಡ್ ಮಾಡಿದ್ರು. ಸೊ ಈಗ ಮಿಕ್ಕಿಯವರು ನಿಮಗೆ ಈ ಒಂದು ಟ್ರಯಂಫ್ 400X ಏನಿದೆ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ, ಬನ್ನಿ. ಸೊ ಮಿಕ್ಕಿಯವರೇ, ಈ ಒಂದು ಬೀಸ್ಟ್ ಬಂದು ಸ್ಕ್ರ್ಯಾಂಬ್ಲರ್ 400X, ಇದು ನಿಮ್ಮ ಬೈಕ್ ಅಂತ ನಮ್ಗೆ ಗೊತ್ತಿದೆ, ಬಟ್ ನಮ್ಮ ವ್ಯೂವರ್ಸ್ಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ದಯವಿಟ್ಟು ಒಂಚೂರು ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. It's a very beautiful vehicle, first and foremost, I should say. Okay. And secondly, the thing is a very aggressive vehicle for the city. People, whoever buys this bike has to know the power and the usage. Okay. This is a completely a street bike, but we have traveled across Karnataka with this bike. Exactly. We've almost completed almost more than 2,000 to 3,000 kilometers of only riding. Okay. So it's a very beautiful bike. Major things we have not done. We have put a fog lamp, Scottex Mad Dogs brand. ಓಕೆ. ಆ್ಯಂಡ್ ಗ್ರಿಲ್ ಇದು ಅಲ್ಲಿಂದನೇ ಬಂದಿತ್ತಾ ಇಲ್ಲ ಸ್ಟಾಕ್ ಇದು? ಸ್ಟಾಕ್. ಓಕೆ. ಮತ್ತೆ ನಕಲ್ ಗಾರ್ಡ್ ಇದೆ. ಸೊ ವಿತ್ ಇಂಡಿಕೇಟರ್ ಇದು ಮಿಕ್ಕಿ? It is an option for you. If you want with indicator, you can use with indicator. Or Okay. without indicator, you can use without indicator. It is up Great. to you. Great. But I removed the LED lights from the indicator. So again, it was wiring problem, and showroom people won't cover the services. So I didn't want to put additional wire except the fog lamp. ಓಕೆ. Then of course crash guard we have. This is available anywhere. That's not an issue. ಓಕೆ. ಇಟ್ಸ್ ಅ ಮೋಟೋ ಟಾರ್ಕ್. Yeah, motor torque. And I have changed the air filter. ಓಕೆ. Air filter change. Once we start the bike, you can hear it. In case if you have another bike of Triumph and this one, you can compare the sound and see. ಓಕೆ. ಸೊ And we were modified. No, we had even soft box behind for this. ಎಕ್ಸಾಕ್ಟ್ಲಿ. ಸೊ ಈ ಥರ ಇದೇನು ಬಾಕ್ಸ್ ಇದೆ, ಸೊ ಈ ಬಾಕ್ಸ್ ಆ್ಯಕ್ಚುಲಿ ಅದ್ರ ಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಸೊ ಅದರಲ್ಲಿ ಇವರ ಎಂಟೈರ್ ಇವರು ಫೋನ್ಸು ಆಕ್ಸೆಸರೀಸ್ ಎಲ್ಲ ಅದರಲ್ಲಿ ತುಂಬಿದ್ವಿ. ಸೇಮ್ ಟು ಸೇಮ್ ಹಂಗೆ ಇದೆ, ಬಟ್ ಅದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇದರಲ್ಲಿ. ಬಟ್ ಅದನ್ನು ರಿಮೂವ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ವೀಡಿಯೋಲಿ ತೋರಿಸ್ತೀನಿ ನಾನು, ನಮ್ಮ ಸ್ಟುಡಿಯೋಲ್ಲಿದೆ ಅದು. ಮಿಕ್ಕಿ ಇನ್ನೊಂದು, ಈ ಬೈಕ್ದು ಒಂದು ಇಶ್ಯೂ ನಾವು ನೋಡಿದ್ದು ಆ್ಯಕ್ಚುಲಿ ಬ್ಯಾಟ್ರಿ ಅಷ್ಟೇ. From vehicle when I purchased it from the showroom itself, Okay. I was facing lot of issues. ಓಕೆ. We changed 3 batteries actually. ಎಸ್, ಎಕ್ಸೈಡ್. We changed one, then we went to Gokarna, we had another issue. ಓಕೆ. There was a technical fault from the showroom. ಸೊ ಅಂದರೆ ನೀವು ಹೇಳೋದು ಲೈಕ್ ಫಾರ್ ಎಕ್ಸಾಂಪಲ್, ನಮಗೆಲ್ಲ ಗೊತ್ತಿರೋಂಗೆ ಟ್ರಯಂಫ್ ಬಂದು ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. It's being assembled and made here ಬಟ್ in India. ಬ್ಯಾಟ್ರಿ ನಾವು ನೋಡಿದ್ದು ನಾನು ಶಾಕ್ ಆಗಿದ್ದು, ಇಟ್ಸ್ ಅನ್ ಎಕ್ಸೈಡ್ ಬ್ಯಾಟ್ರಿ. No, the Excite battery was there. Then we changed it to Amaron. Still we faced issue because Okay. the grounding wire, ಓಕೆ. the bike was getting touched to some positive wire. So it was from the showroom itself mistake. ಓಕೆ. ಸೊ ಒಂದು ಮಡಿಕೇರಿಯಲ್ಲಿ ಬ್ರೇಕ್ ಡೌನ್ ಆಯಿತು ಬಿಕಾಸ್ ಆಫ್ ಬ್ಯಾಟ್ರಿ, ಆ್ಯಂಡ್ ಅಗೇನ್ ಇನ್ ಗೋಕರ್ಣ. ಸೊ ನೀವು ಎಕ್ಸೈಡಿಂದ ಆಮ್ರಾನಿಗೆ ಚೇಂಜ್ ಮಾಡಿದ್ವಿ. ಸ್ಟಿಲ್ ಇಟ್ಸ್ ಅ ಪ್ರಾಡಕ್ಟ್ ಇಶ್ಯೂ. We thought the showroom people were telling because of the fog lamp and because of the GPS and other electronic gadgets which I integrated in this one. ಓಕೆ. They were saying because of that, but again I removed everything and I was using it again. I faced an issue. So then ಓಕೆ. I told them, no, it's a high point. You all check from your end. It took 15 days to rectify the issue. It was a very minor issue. Then now by God's grace there's no issue. We are just using it. ಬಟ್ ಮಿಕ್ಕಿ ನಾನು ನೋಡ್ದಂಗೆ ಇದರಲ್ಲೂ ಫ್ಯೂಲ್ ಎಕ್ಸ್ ನಾವು ಹಾಕ್ಸಿದ್ವಿ. Yeah, Right. we put in. ಬಿಕಾಸ್ ಆಫ್ ಬ್ಯಾಟ್ರಿ ಅವ್ರು ಹೇಳಿದ್ರು ಅಂತ ನಾವು ರಿಮೂವ್ ಮಾಡಿದ್ವಿ. ಬಟ್ ಫ್ಯೂಲ್ ಎಕ್ಸ್ ಏನೋ ಅದರಲ್ಲಿ ಫಾಲ್ಟ್ ಇರಲಿಲ್ಲ. No, not any. None of the electrical part from my end was any mistake because we have used only premium products. So the bike service center had an issue, not we. ಓಕೆ. Showroom people when they deliver a bike itself was an issue. ಓಕೆ. The fuel X, why we removed it? It was having some stalling issue. So we installed fuel X. We thought that stalling issue will resolve. But Okay. it didn't make any difference. ಓಕೆ. So now due to software update, the stalling issue is resolved. ಓಕೆ. ಸೊ ಮಿಕ್ಕಿ ಅವರೇ, ಲೈಕ್ Mainly time to time service is required for the bike. ಓಕೆ, ದಟ್ ಈಸ್ ಕರೆಕ್ಟ್. ಅದು
ಈಗ ಯಾವುದೇ ಒಂದು ಬೈಕ್ ಆಗಿರಲಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿದ್ರೆ ಸೊ ಅದ್ರ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ನಮಗೂ ಅದೊಂದು ಫೀಲ್ ಇರುತ್ತೆ ಯಾವುದೇ ಒಂದು. And we have changed the normal disc pads to ceramic disc pads, front and rear. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಟಾಪ್ ಸ್ಪೀಡು ಎಷ್ಟು ಟಚ್ ಮಾಡಿದ್ದೀರಾ ಮಿಕ್ಕಿ? ವಾಟ್ ಇಸ್ ದ ಟಾಪ್ ಸ್ಪೀಡ್ ಆಫ್ ದಿಸ್ ವೆಹಿಕಲ್? 160. ಸೊ With two people, pillion riding and the front riding. 160. 160 with us. Oh, I got the video, I'll show you. ಗ್ರೇಟ್. ಸೊ ಫ್ರೆಂಡ್ಸ್ ಅದನ್ನು ಒಂದು ವಿಡಿಯೋ ಹಾಕೋಣ. 160 ಇದು ಟಚ್ ಆಗಿದೆ. ಆ್ಯಕ್ಚುಲಿ ನಾನು ಈ ವೆಹಿಕಲಲ್ಲಿ ಮಾಡಲ್ ಪಟ್ಟಿಲಿ ನಾನು ಹಿಂದೆ ಕೂತಿದ್ದೆ. ಸೊ ಇವ್ರು ರೈಡ್ ಮಾಡ್ತಾ ಇದ್ರು. ಸೊ ನನ್ನ ಮೊಬೈಲ್ ಲಿಟ್ರಲಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಬೇರೆ ವೆಹಿಕಲ್ಸ್ ಎಲ್ಲದನ್ನೂ ಸ್ಟಾಪ್ ಆಗಿದ್ರು ಈ ಬೀಸ್ಟ್ ಮಾತ್ರ ಲೈಕ್ ಚೀತಾ ಎಗಿರ್ತಾ ಇತ್ತು. ಎಲ್ಲೂ ನಮ್ಗೆ ಸ್ಟಾಪ್ ಆಗಲಿಲ್ಲ. ವಿತೌಟ್ ಸ್ಟಾಪ್ ನಾವು ಪಾಯಿಂಟಿಗೆ ರೀಚ್ ಆಗಿದ್ವಿ, ರೈಟ್? ಅಯ್ಯಪ್ಪ ಮೆತ್ಕೊಡ್ಸು ಗುರು. ಅಯ್ಯೋ ಎಗರಿಸ್ತಾವ್ರಲ್ಲಪ್ಪ. ಆಯ್ತಲ್ಲ ಕುತ್ಕೊಳಕ್ಕೆ ಗುರು, ಕ್ಯಾಮ್ರಾ ಇಡಕ್ಕಾಯ್ತಲ್ಲ, ಫೋನ್ ಹಿಡ್ಕೊಳಕ್ಕಾಯ್ತಲ್ಲ ರೀ. ಮೆತ್ಕೋಗ್ರಿ ಸ್ವಾಮಿ. ಅಯ್ಯೋ ಎಲ್ಲ ನೋಯ್ತಾ ಐತೆ ಗುರು. ಸೊ ಅಷ್ಟು ಪವರ್ ಇದೆ. ಆ್ಯಂಡ್ ಇಟ್ಸ್ ಅ 6 ಗೇರ್, ರೈಟ್? ಸೊ ಇದು ಬರೋದು ನಿಮಗೆ 6 ಗೇರ್ಸ್ ಬರುತ್ತೆ. ಆ್ಯಂಡ್ ಟಾಪ್ ಸ್ಪೀಡ್ ಅವ್ರು ಹೇಳ್ದಂಗೆ 160 ತನಕನೂ ರೀಚ್ ಆಗಿದೆ. ದಟ್ ಈಸ್ ಆ್ಯಕ್ಚುಲಿ ಹೈವೇಲಿ ಅದು ಟಚ್ ಮಾಡಿದ್ದಾರೆ 160. ಬಟ್ ಎಸ್, ಯಾರಾದರೂ ಈ ಬೈಕ್ ಈ ಬೀಚ್ನ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನಮ್ಮ ಮಿಕ್ಕಿಯವರು ಈಗ ಕೊಟ್ಟಂಥ ಒಂದು ಡೀಟೇಲ್ಸ್ ಏನಿದೆ ಅದನ್ನು ಬಿಟ್ಟು ಲೈಕ್ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಯವಿಟ್ಟು ಒಂದು ಟೆಸ್ಟ್ ರೈಡ್ ತೊಗೊಳ್ಳಿ, ಚೆಕ್ ಮಾಡಿ, ಓಕೆ? ಆ್ಯಂಡ್ ಫರ್ದರ್ ಏನಾದರೂ ನಿಮಗೆ ಈ ಬೈಕ್ ಮೇಲೆ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಬೇಕು ಅಂದರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀವಿ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ. Fog lamp is compulsory for this bike. ಓಕೆ. ಸೊ ಡಿ ಎಲ್ ಆರಲ್ಲಿ ಏನಾದ್ರು DRL ಓಪನ್ ಆಗಿದೆ. ಸೊ ಇದ್ರದ್ದು ಬ್ರೈಟ್ನೆಸ್ ಇಷ್ಟೇ ಬರೋದು ನಿಮಗೆ. ಈಗ ಹೆಡ್ಲೈಟ್ ಆನ್ ಮಾಡ್ತಾರೆ ಡೂಮು. ಸೊ ಇಷ್ಟೇ ಬರೋದು. ತೊಂದ್ರೆ ಬರುತ್ತೆ, ಹೋದ್ರೆ ಶಾಕ್ಬೇಡಿ. ಸೊ ಇದ್ರ ಥ್ರೋ ಏನಿದೆ, ಇದ್ರ ಥ್ರೋ ಇಷ್ಟೇ ಬರೋದು. ಸೊ ಫ್ರೆಂಡ್ಸ್ ಇದ್ರ ಎಕ್ಸಾಸ್ಟ್ ನೋಟು. ಸೊ ಇದು ಎಕ್ಸಾಸ್ಟ್ ನೋಟ್ ಈಗ ಕೇಳ್ತಾ ಇರೋದು. ಸೊ ನೋಡಿದ್ರೆ ಆ್ಯಕ್ಚುಲಿ ಅವರು ಮಿಕ್ಕಿಯವ್ರು ಏನಕ್ಕೆ ಹೇಳಿದ್ರು ಅಂತಂದರೆ ನಿಮಗೆ ಇದ್ರದ್ದು ಒಂದು ಥ್ರೋ ಏನಿದೆ ಕಮ್ಮಿ ಬರುತ್ತೆ. ಸೊ ನೈಟಲ್ಲಿ ಮಸ್ಟ್ ಶೂಟ್. Light is beautiful. This ಸೊ ನೀವು ಹೇಳ್ತಾ ಇರೋದು ಫಾಗ್ ಲ್ಯಾಂಪ್ದು. fog lamp is super. ಸೊ ಮ್ಯಾಟ್ ಡಾಗ್ ಆಬ್ವಿಯಸ್ಲಿ. Mac Dog is work, and especially for this bike with this look, with small minimalist lighting, this is much better. ಎಸ್. This addition is very beautiful. ಸೊ ಫ್ರೆಂಡ್ಸ್ ನೀವು ನೋಡಿದ್ರಿ ನಮ್ಮ ಏನು ಸ್ಟಾಕ್ ಇದೆ ಆ ಹೆಡ್ ಲ್ಯಾಂಪಲ್ಲಿ ನಿಮಗೆ ಥ್ರೋ ತುಂಬ ಕಮ್ಮಿ ಬರುತ್ತೆ. ನಾವು ಆವಾಗಲೇ ತೋರಿಸ್ದಂಗೆ. ಆ್ಯಂಡ್ ಮ್ಯಾಟ್ ಡಾಗಲ್ಲಿ ನೀವು ಈ ಒಂದೇನಿದೆ ತುಂಬ ಚಿಕ್ಕದಾಗಿದೆ. ಈ ಮಾಡೆಲ್ಗೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಸೊ ನಿಮ್ಗೆಲ್ಲೂ ಇದು ದೊಡ್ಡದಾಗಿದೆ ಅಂತೆಲ್ಲೂ ಅನಿಸಲ್ಲ. ಕ್ಯೂಟಾಗಿ. ಸೊ ಥ್ರೋ ಅಂತೂ ಆಸಮಾಗಿ ಬರುತ್ತೆ. ಮತ್ತು ಎಕ್ಸಾಸ್ಟ್ ನೋಟ್ ಕೇಳಿದ್ರಿ, ಎಕ್ಸಾಸ್ಟ್ ನೋಟು ತುಂಬ ಆಸಮಾಗಿ ಬರುತ್ತೆ ಇದರಲ್ಲಿ. ನೀವು ರೋಡಲ್ಲಿ ಹೋಗ್ಬೇಕಾದ್ರೆ, ಹೈವೇಲಿ ಹೋಗ್ಬೇಕಾದ್ರೆ ಇದು ಓಪನ್ ಆಗುತ್ತೆ. ಏರ್ ಫಿಲ್ಟರ್ ಚೇಂಜ್ ಆಗಿದೆ. ಸೊ ಏರ್ ಫಿಲ್ಟರ್ ಚೇಂಜ್ ಆಗಿದೆ. ಇದು ಹೈವೇಲಿ ಹೋಗ್ಬೇಕಾದ್ರೆ ಆಸಮಾಗಿ ಬರುತ್ತೆ ಇರೋದು ನೋಟು. And even the PHP is increased. Okay. We have tuned the entire exhaust system. ಸೊ ಸ್ನೇಹಿತರೆ ಕೇಳಿದ್ರಿ, ಅದನ್ನು ಟ್ಯೂನಿಂಗ್ ಮಾಡಿದ್ದಾರೆ ಈ ಬೈಕ್ನ. ಸೊ ಬ್ಯೂಟಿಫುಲ್. ಸೊ ನಾನು ಅದನ್ನೇ ಹೇಳೋದು, ಒಬ್ಬ ಬೈಕರ್ಗೆ ಒಂದು ಬೈಕ್ ಮೇಲಿರೋಂಥ ಕ್ರೇಜು ಈ ಬೈಕಲ್ಲೂ ಇದೆ, ಆ ಬೈಕಲ್ಲೂ ಇದೆ. ಸೊ ಈ ಥರ ಕ್ರೇಜು ತುಂಬಾ ನಾವು ನೋಡ್ತೀವಿ ಬೈಕರ್ಸಲ್ಲಿ. ಸೊ ಮಿಕ್ಕಿ ಅವರು ಮತ್ತು ಅವ್ರ ಬ್ರದರ್ ಇಬ್ರಿಗೂ ಈ ಒಂದು ಬೈಕ್ ಕ್ರೇಜ್ ತುಂಬ ಇದೆ. ಇವನ್ ನನಗೂ ಇದೆ. ಸೊ ನಾನು ಇವರೆಲ್ಲ ಪರಿಚಯ ಆಗಿ ಸೊ ಅದೊಂದು ವಿಡಿಯೋ ನಾನು ಮಾಡಿ ಹಾಕಿದೆ ನಿಮಗೆ. ಸೊ ಫರ್ದರ್ ಲೈಕ್ ಇನ್ ಕೇಸ್ ಏನಾದರೂ ಆಫ್ ರೋಡ್ ಮಾಡಬೇಕು ಅಂದರೆ ಮಿಕ್ಕಿ. Another big drawback, I'll give you the video. ಓಕೆ. This bike seating has an issue. When it rains, the water leakage. जब नसीब इच गांडू क्या करेगा पांडू. But we have covered it up. I'll give you the video of the water leakage. ಸೊ ಈ ಒಂದು ಸ್ಟಾಕಲ್ಲಿ ಬರೋವಂಥ ಒಂದು ಸೀಟು ಮಳೆಯಲ್ಲಿ ಏನಾದರೂ ನೀವು ಹೋದರೆ ಇಲ್ಲ ನೀರೇನಾದರೂ ಬಿದ್ದರೆ ಆಬ್ವಿಯಸ್ಲಿ ಒಳಗಡೆ ನೀರು ಹೋಗುತ್ತೆ ಅಷ್ಟೇ. ಸೊ ಇದನ್ನು ಇವರು ಚೇಂಜ್ ಮಾಡ್ಯಾರ ಆ್ಯಕ್ಚುಲಿ. ಬರೀ ಕವರ್ ಮಾತ್ರ ಚೇಂಜ್ ಮಾಡ್ಯಾರ. ಸೊ ಒರಿಜಿನಲ್ದೇನಿದೆ ಅದನ್ನು ಮ್ಯಾಚ್ ಮಾಡಿದ್ದಾರೆ. ನಿಮ್ಗೆ ಸ್ಟಾಕ್ ಬರೋದು ಒಳಗಡೆ ನೀರು ಹೋಗುತ್ತೆ ಅಂತ ಮಿಕ್ಕಿಯವ್ರು ಹೇಳ್ತಾ ಇರೋದು. ಮತ್ತು ಇವನ್
ಒಂದು ಆಫ್ ರೋಡಿಂಗ್ ಏನಾದರೂ ಈ ಬೈಕಲ್ಲಿ ಮಾಡ್ಬೋದು ಅಂದರೆ ಮಿಕ್ಕಿಯವರೇ? Off-roading, I wouldn't suggest tires. Tires has to be changed ಓಕೆ. for off-roading. And when you're taking a curve turns, this is not advisable. These tires are not advisable. ಸೊ ಎಲ್ಲಿ ಆಫ್ ರೋಡಲ್ಲಿ ಹೇಳ್ತಾ ಇದ್ದೀರಾ? ಓಕೆ, ಇದನ್ನು ನಾವು ಆ್ಯಕ್ಚುಲಿ ಒಂದು ನಮ್ಮ ಏನೊಂದು ಮಡಿಕೇರಿ ಟ್ರಿಪ್ ಹೋದಾಗ ಕವ್ ರೋಡಲ್ಲಿ ನೋಡಿದ್ದೆ ನಾನು. ತುಂಬಾ ಸ್ಮೂತಾಗಿ ವೆಹಿಕಲ್ ಹೋಗುತ್ತೆ. ಬಟ್ ನೀವು ಹೇಳ್ತಾ ಇರೋದು ಆಫ್ ರೋಡಿಂಗಲ್ಲಿ ಕರ್ವ್ ಏನಿದೆ, ಟರ್ನಿಂಗಲ್ಲಿ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಇದನ್ನು ಆಫ್ ರೋಡಿಂಗ್ ಸಜೆಸ್ಟ್ ಮಾಡ್ತಾ ಇಲ್ಲ ಮಿಕ್ಕಿಯವರು. ನಾವು ಅದೊಂದು ವೀಡಿಯೋ ಮಾಡ್ತೀವಿ. ಸೊ ಒಂದು ಆಫ್ ರೋಡಲ್ಲಿ ಒಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀವಿ ಏನು ಇಶ್ಯೂ ಇದೆ ಅಂತ. ಪ್ಲಸ್ ಹೈವೇಲೂ ಒಂದು ತೋರಿಸ್ತೀವಿ ಯಾವ ಥರ ಇದು ಈ ಬೀಸ್ಟ್ ರನ್ ಆಗುತ್ತೆ ಅಂತ. ಓಕೆ, ಸೊ ಎನಿಥಿಂಗ್ ಎಲ್ಸ್ ಅಬೌಟ್ ದಿಸ್ ಬೀಸ್ಟ್? It's a beautiful vehicle. ಬ್ಯೂಟಿಫುಲ್ ವೆಹಿಕಲ್. ಓಕೆ, ಸೊ ಆವಾಗಲೇ ಹೇಳ್ದಂಗೆ ನಿಮಗೆ ಇದು ಗಾಡಿ ಇರ್ಬೋದು ಚೇಂಜ್ ಮಾಡಿದ್ದಾರೆ, ಟ್ಯೂನಿಂಗ್ ಆಗಿದೆ ವೆಹಿಕಲ್ಲು. ಮ್ಯಾಟ್ ಡಾಗ್ದು ನಿಮಗೆ ಫಾಗ್ ಲ್ಯಾಂಪ್ ಬರುತ್ತೆ, ನಕಲ್ ಗಾರ್ಡ್ ಹಾಕ್ಸಿದ್ದಾರೆ. ಮತ್ತು ಗಾಡಿ ಮಾತ್ರ ಚಿಂದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಫಸ್ಟು ನನಗೆ ಗೊತ್ತಿರಲಿಲ್ಲ. ಬಟ್ ಈ ಒಂದು ಬೈಕ್ನ ನನಗೆ ಓಡಿಸೋದ್ಮೇಲೆ ತುಂಬಾ ಎಂಜಾಯ್ ಮಾಡ್ತೀರಿ. ಎಸ್ಪೆಷಲಿ ಇನ್ ಹೈವೇ ಯು ವಿಲ್ ಎಂಜಾಯ್ ಲೈಕ್ ಎನಿಥಿಂಗ್. ಇದ್ರ ಬಗ್ಗೆ ಇನ್ನೂ ಏನಾದರೂ ಸ್ಪೆಸಿಫಿಕೇಷನ್ ಆಗಲಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಗೊತ್ತು, ಒಂದೇ ವೀಡಿಯೋಲಿ ಎಲ್ಲದನ್ನು ಹೇಳೋಕ್ಕಾಗಲ್ಲ. ಪ್ಲಸ್ ಆ್ಯಂಡ್ ಮೈನಸ್ ನಮಗೆ ಕಾಲ್ ಮಾಡಿ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವನ್ ಮಿಕ್ಕಿಯವ್ರು ಇದ್ದಾರೆ, ಏನಂತೀರಾ ಮಿಕ್ಕಿಯವರೇ? ಸೊ ನಮ್ಮ ಬೈಕರ್ಸ್ ಏನಿದ್ದಾರೆ, ಬೈಕರ್ ಬಾಯ್ಸ್ ಕಾಲ್ ಮಾಡಿದ್ರೆ ಒಂಚೂರು ಅವ್ರಿಗೆ ಡೀಟೇಲ್ಸ್ನ ದಯವಿಟ್ಟು ಪ್ರೊವೈಡ್ ಮಾಡಿ. Next video will cover Honda Highness, ಓಕೆ, then Hero Expulse, ಎಕ್ಸಾಕ್ಟ್ಲಿ, ಖಂಡಿತ. ಸೊ the NX 500. ಗ್ರೇಟ್. ಸೊ ಮಿಕ್ಕಿಯವರು ಆಲ್ರೆಡಿ ರಿವೀಲ್ ಮಾಡಿದ್ರು. ನಮ್ಮ ನೆಕ್ಸ್ಟ್ ವೀಕಲ್ಲಿ ಎಕ್ಸ್ಪಲ್ಸು CB 300 ಏನಿದೆ ಅದನ್ನೂ, ಮತ್ತು ಇನ್ನೊಂದು ಬೈಕ್ ಯಾವ್ದು ಹೇಳಿದ್ರಿ? NX 500. ಸೊ ಈ 3 ಬೈಕ್ನೂ ಅದರ ಸ್ಪೆಸಿಫಿಕೇಷನ್ ಇರ್ಬೋದು, ಮಾಡಿಫಿಕೇಷನ್ ಇರ್ಬೋದು, ಆನ್ ರೋಡ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಷ್ಟು ನಿಮ್ಮ ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಈ ಬೀಸ್ಟ್ ಆ ಬೀಸ್ಟ್ ಎರಡೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು For all the beasts, this is the major beast. ಓ ಎಲ್ಲರಪ್ಪ. ಸೊ ಇವರೇ ಅಪ್ಪ, ಇವರೆಲ್ಲ ಮಕ್ಕಳು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ನಾವೇನು ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಐ ನೋ ಯು ಗೈಸ್ ನೋ ಅಬೌಟ್ ದಿಸ್ ದೊಡ್ಡಮ್ಮ, ಕರೆಕ್ಟ್? ದೊಡ್ಡಮ್ಮ ಬಗ್ಗೆ ಗೊತ್ತಿದೆ. ಸೊ ಸ್ನೇಹಿತರೆ, ಈ ಬೈಕ್ದು ಒಂದು ಏನು ನಾವೀಗ ರಿವ್ಯೂ ಕೊಟ್ವಿ ಅದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ. And once they follow our pages, it increases. We have some giveaway. We will ಓ give away the cameras. ಮನಸ್ಸು ದೊಡ್ಡದು, ನೀನು ಆ ಥರ. ಸೀರಿಯಸ್ಲಿ? Yeah, we have expensive cameras. We will give it away to the best follower. ಗ್ರೇಟ್. ಇದು ನನಗೆ ಸರ್ಪ್ರೈಸ್ ಆ್ಯಕ್ಚುಲಿ. ಸೊ ಸ್ನೇಹಿತರೆ, ತಡ ಮಾಡಬೇಡಿ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಗಿವ್ ಅವೇ ನಮ್ಮ ಕಡೆಯಿಂದ, ಮಿಕ್ಕಿಯವ್ರ ಕಡೆಯಿಂದ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್.